ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಾಕ್ಟರ್ ನಾಗರಾಜ್ MS, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು. ನನ್ನ ಈ ವಿಡಿಯೋದಲ್ಲಿ ವಾರ್ ಆ್ಯಂಡ್ ಇಟ್ಸ್ ಕಾಸಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯುದ್ಧಕ್ಕೆ ಕಾರಣಗಳ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನು ಮಾಡೋಣ. ಯುದ್ಧ ಅಂದರೆ ಏನಂದರೆ ಎರಡು ಮಾನವ ಗುಂಪುಗಳ ನಡುವೆ ಅಥವಾ ಎರಡು ರಾಷ್ಟ್ರಗಳ ನಡುವೆ ನಡೆಯುವಂಥ ಒಂದು ನ್ಯಾಯಯುತವಾದಂಥ ಸಂಘರ್ಷವನ್ನು ಯುದ್ಧ ಎಂದು ಕರೆಯುತ್ತೇವೆ. ಯುದ್ಧವು ವಿದೇಶಾಂಗ ನೀತಿಯ ಒಂದು ಪ್ರಮುಖವಾದ ಸಾಧನ. ಅಂಥ ಯುದ್ಧಕ್ಕೆ ಕಾರಣಗಳನ್ನು ನಾವು ತಿಳಿಯುವುದಾದರೆ, ಯುದ್ಧಕ್ಕೆ ನಿರ್ದಿಷ್ಟವಾಗಿ ಇಂತಹದೇ ಕಾರಣ ಎಂದು ಹೇಳಲು ಸಾಧ್ಯವಿಲ್ಲ. ಯುದ್ಧಕ್ಕೆ ಅಸಂಖ್ಯಾತವಾದ ಕಾರಣಗಳನ್ನು ಹೇಳಬಹುದು. ಅದು ಸನ್ನಿವೇಶ ಸಂದರ್ಭಕ್ಕೆ ತಕ್ಕಂತೆ, ಅಲ್ಲಿನ ಪರಿಸ್ಥಿತಿಗಳಿಗೆ ತಕ್ಕಂತೆ ಆ ಕಾರಣಗಳು ಬದಲಾವಣೆ ಆಗ್ತವೆ. cannot say it's a particular cause of war. A war is the result of multiple factors. No single factor causes a war, as every war differs from the other. It is very difficult to analyze which particular cause was responsible for particular war. ಒಂದು ಯುದ್ಧಕ್ಕೆ ನಿರ್ದಿಷ್ಟವಾಗಿ ಇದೇ ಕಾರಣ ಅಂತ ನಾವು ಹೇಳೋಕ್ಕೂ ಸಾಧ್ಯವಾಗಬಹುದು. ಒಂದು ಕಾರಣದ ಹಿಂದೆ ಹಲವಾರು ಕಾರಣಗಳು ಇರ್ಬೋದು. ಆದ್ದರಿಂದ ಯುದ್ಧಕ್ಕೆ ನಿರ್ದಿಷ್ಟವಾಗಿ ಇಷ್ಟೇ ಕಾರಣಗಳಂತ ಹೇಳಲು ಸಾಧ್ಯವಿಲ್ಲ. ಆದರೂ ಸಹಿತ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಚಿಕಾಗೋ ವಿಶ್ವವಿದ್ಯಾಲಯದ ಒಂದು ಸಂಶೋಧನೆಯಿಂದ ಬಂದಂಥ ಫಲಿತಾಂಶದ ಪ್ರಕಾರ ಸುಮಾರು 250ಕ್ಕಿಂತ ಹೆಚ್ಚು ಕಾರಣಗಳನ್ನು ಅವರು ಪಟ್ಟಿ ಮಾಡಿದ್ದನ್ನು ನೋಡ್ಬೋದು. ಹಾಗೆಯೇ ಕ್ವಿನ್ಸಿ ರೈಟ್ ಅವರು ಹೇಳಿರುವಂತೆ ಯುದ್ಧಕ್ಕೆ ಒಂದು ನಿರ್ದಿಷ್ಟವಾದ ಕಾರಣ ಇಲ್ಲ, ಅದು ಸಂದರ್ಭಕ್ಕೆ ತಕ್ಕಂತೆ ಅದು ಬದಲಾವಣೆಯನ್ನು ಹೊಂದುತ್ತೆಂಬುದಾಗಿ ಕ್ವಿನ್ಸಿ ರೈಟ್ ಅವರು ಹೇಳ್ತಾರೆ. ಆ ಎಲ್ಲವುಗಳ ಆಧಾರದ ಮೇರೆಗೆ ಯುದ್ಧದ ಕಾರಣಗಳನ್ನು ಇಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ, ಇಲ್ಲಿ ಪ್ರಮುಖವಾಗಿ ಎರಡು ರೀತಿಯಲ್ಲಿ ನಾವು ವರ್ಗೀಕರಣವನ್ನು ಮಾಡಬಹುದು. ಒನ್ ಈಸ್ ಇಮಿಡಿಯೇಟ್ ಕಾಸಸ್, another one is a permanent causes. So classified into two categories. First one is the immediate causes. ತತ್ಕ್ಷಣದ ಕಾರಣಗಳು. ತತ್ಕ್ಷಣದ ಕಾರಣಗಳು ಯುದ್ಧಕ್ಕೆ ಕಾರಣ. ಆ ತತ್ಕ್ಷಣದ ಕಾರಣಗಳ ಮೇಲೆ ಇನ್ನಿತರ ಕಾರಣಗಳು ಪ್ರಭಾವವನ್ನು ಬೀರ್ತವೆ. ಅಂಥ ತತ್ಕ್ಷಣದ ಕಾರಣಗಳಂತ ಹೇಳಿದ್ರೆ, ಅದರಲ್ಲಿ ಪ್ರಮುಖವಾಗಿ ರಾಷ್ಟ್ರ ನಾಯಕರನ್ನು ಕೊಲೆ ಮಾಡುವಂಥದ್ದು, ರಾಷ್ಟ್ರ ನಾಯಕರನ್ನು ಹತ್ಯೆ ಮಾಡುವುದು ಯುದ್ಧಕ್ಕೆ ತಕ್ಷಣ ಕಾರಣವಾಗುವುದು ಅಂತ ನಾವು ಹೇಳ್ಬೋದು. ಅಲ್ಲಿ ಉದಾಹರಣೆಗೆ ನಾವು ಹೇಳೋದಾದರೆ, ಮೊದಲನೇ ಮಹಾಯುದ್ಧಕ್ಕೆ ಹಲವಾರು ಕಾರಣಗಳಿದ್ದಾವೆ. ಆದರೆ ತತ್ಕ್ಷಣದ ಕಾರಣ ಅಂತ ಹೇಳಿದ್ರೆ, ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ಡ್ಯೂಕನ ಕೊಲೆ ಆಯಿತು. ಆ ಕೊಲೆ ಮೊದಲನೇ ಮಹಾಯುದ್ಧದಕ್ಕೆ ತಕ್ಷಣ ಕಾರಣ ಅಂತ ಹೇಳ್ತೀವಿ. ಬಹುಶಃ ಯುದ್ಧ ಅದು ಕೊಲೆ ಆಗಿದ್ದರಿಂದ ತಕ್ಷಣ ಯುದ್ಧ ಪ್ರಾರಂಭವಾಯಿತು ಅಂತ. ಹಾಗೆ ರಾಷ್ಟ್ರ ನಾಯಕರನ್ನ ಕೊಲೆ ಮಾಡುವಂಥದ್ದು ಅಥವಾ ರಾಷ್ಟ್ರ ನಾಯಕರನ್ನು ಅವಮಾನಿಸುವಂಥದ್ದು, ಒಂದು ರಾಷ್ಟ್ರದ ನಾಯಕರನ್ನ ಅದರ ಶತ್ರು ರಾಷ್ಟ್ರಗಳ ನಾಯಕರು ಅವಮಾನ ಮಾಡಿದಾಗ, ಅಂತಹ ಸಂದರ್ಭಗಳಲ್ಲೂ ಸಹ ಯುದ್ಧದ ಕಾವು ಹೆಚ್ಚಾಗಿ ಯುದ್ಧದ ಅನಿವಾರ್ಯತೆ ಒದಗಿ ಬರುತ್ತದೆ ಅಂತ ಹೇಳ್ಬೋದು. ಹಾಗೆ ರಾಷ್ಟ್ರದ ನಾಯಕರನ್ನು ಅಪಹರಣ ಮಾಡುವಂಥದ್ದು, ಕಿಡ್ನ್ಯಾಪ್ ಮಾಡುವಂಥದ್ದು, ರಾಷ್ಟ್ರದ ನಾಯಕರನ್ನು ಅಪಹರಣ ಮಾಡಿ ಬೆದರಿಕೆಯನ್ನು ಒಡ್ಡುವುದರ ಮೂಲಕ ಯುದ್ಧಕ್ಕೆ ಆಹ್ವಾನವನ್ನು ಮಾಡದಂತೆ ಅಥವಾ ಯುದ್ಧಕ್ಕೆ ನಾಂದಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಅಂತಾರಾಷ್ಟ್ರೀಯ ಕಾಲುವೆಗಳನ್ನು ಮುಚ್ಚುವುದು, ಅಂತಾರಾಷ್ಟ್ರೀಯ ಕಾಲುವೆಗಳನ್ನು ಮುಚ್ಚುವುದರ ಮೂಲಕ ಬೇರೆ ರಾಷ್ಟ್ರಗಳಿಗೆ ತೊಂದರೆಯನ್ನು ಮಾಡುವುದರ ಮೂಲಕ ಯುದ್ಧಕ್ಕೆ ಆಹ್ವಾನ ಮಾಡುವಂಥದ್ದು. ಈ ರೀತಿ ತತ್ಕ್ಷಣದ ಕಾರಣಗಳಲ್ಲಿ ನಾವು ನೋಡಿದ್ವಿ. ಇಮಿಡಿಯೇಟ್ ಕಾಸಸ್ಸಲ್ಲಿ ಇವೆಲ್ಲ ಎಕ್ಸಾಂಪಲ್ಸನ್ನು ಹೇಳ್ಬೋದು ಅಥವಾ ಇದನ್ನು ಕಾರಣಗಳಾಗಿ ಗುರುತಿಸ್ಬೋದು. ಅಂದರೆ ರಾಷ್ಟ್ರ ನಾಯಕರನ್ನ ಕೊಲೆ ಮಾಡುವುದು, ರಾಷ್ಟ್ರ ನಾಯಕರನ್ನ ಅಪಮಾನ ಮಾಡುವಂಥದ್ದು, ಅಥವಾ ಆ ರಾಷ್ಟ್ರದ ನಾಯಕರನ್ನು ಅಥವಾ ಪ್ರಮುಖರನ್ನು, ಸಾರ್ವಜನಿಕರನ್ನು ಅಥವಾ ಇನ್ನಿತರನ್ನು ಅಪಹರಣ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು. ಹಾಗೆ ಅಂತಾರಾಷ್ಟ್ರೀಯ ಕಾಲುವೆಗಳನ್ನು
ಮುಚ್ಚುವಂಥದ್ದು ಯುದ್ಧದ ಕಾರಣಗಳಲ್ಲಿ ನಾವು ನೋಡುತ್ತೇವೆ. ಅದರ ಮುಂದುವರೆದು ನಾವು ನೋಡೋದಾದರೆ ಇನ್ನಿತರ ಕಾರಣಗಳು ಅಥವಾ ಶಾಶ್ವತವಾದ ಕಾರಣಗಳಂತಲೂ ಕರೀಬೋದು, ಪರ್ಮನೆಂಟ್ ಕಾಸಸ್ ಅಂತ ಕರಿತೀವಿ. ಈ ಪರ್ಮನೆಂಟ್ ಕಾಸಸ್ಸಲ್ಲಿ ಹಲವು ಕಾರಣಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಫಸ್ಟ್ ಒನ್ ಈಸ್ ಸೈಕಲಾಜಿಕಲ್ ಕಾಸಸ್. ಇಲ್ಲಿ ಮಾನಸಿಕ ಕಾರಣಗಳಂತ ಕರಿತೀವಿ. ಮಾನಸಿಕ ಕಾರಣಗಳು ಯುದ್ಧಕ್ಕೆ ಅವು ಸಹ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಎಂಬುದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ವಾಟ್ ಆರ್ ದಿ ಸೈಕಲಾಜಿಕಲ್ ಕಾಸಸ್? ಅಂಡರ್ ದ್ಯಾಟ್ ದ ಹ್ಯೂಮನ್ ನೇಚರ್ and also leader's nature, fighting instinct, hatred. So these are the causes of the war. ಮಾನಸಿಕ ಅಂಶಗಳಲ್ಲಿ ಮಾನವ ಸ್ವಭಾವ, ಪ್ರಮುಖವಾಗಿ ಮಾನವ ಸ್ವಭಾವವನ್ನು ನಾವು ಇಲ್ಲಿ ಯುದ್ಧಕ್ಕೆ ಕಾರಣ ಅಂತ ಕರಿತೀವಿ. ಯಾಕೆ ಮಾನವ ಸ್ವಭಾವವನ್ನು ಯುದ್ಧಕ್ಕೆ ಕಾರಣ ಅಂತ ಕರಿತೀವಿ ಅಂದರೆ, ಮನುಷ್ಯನ ಗುಣ ಯುದ್ಧದ ಗುಣ ಆಗಿರುತ್ತೆ. ಇದು ಯುದ್ಧ ಮಾಡುವಂಥ ಹವ್ಯಾಸವನ್ನು, ಯುದ್ಧ ಮಾಡಬೇಕೆಂಬ ಆಸಕ್ತಿಯನ್ನು ಮನುಷ್ಯನಲ್ಲಿ ಇರುತ್ತದೆ. ಅದು ಯುದ್ಧ ಮಾಡಬೇಕೆಂಬ ಹಂಬಲ ಮನುಷ್ಯನಲ್ಲಿ ಇರುವುದರಿಂದ ಅದು ಸಹ ಒಂದು ಕಾರಣ ಅಂತೇಳಿ ನಾವು ಸೈಕಾಲಜಿಕಲ್ ಫ್ಯಾಕ್ಟರ್ಸಲ್ಲಿ ಹೇಳ್ತೀವಿ. ಇಲ್ಲಿ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಹೇಳಿರುವಂತೆ ಮನುಷ್ಯ ಒಬ್ಬ ಸಂಘಜೀವಿ, ಸಮಾಜ ಜೀವಿ, ರಾಜಕೀಯ ಜೀವಿ ಮತ್ತು ಸಂಘರ್ಷ ಜೀವಿ ಅಂತ ಕರಿತಾನೆ. Man's nature is a conflict nature. Even he is born in society, lives in society and dies in society. Man is a social animal and also political animal and also conflict nature ಅಂತ ಕರೀತಾನೆ. ಮನುಷ್ಯನಲ್ಲಿ ಸಂಘರ್ಷದ ಸ್ವಭಾವ ಇದೆ, ಮನುಷ್ಯನಲ್ಲಿ ಅಸೂಯೆ ಇರುತ್ತೆ, ದ್ವೇಷ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಆ ಮಾನವ ಸ್ವಭಾವ ಇದೆಯಲ್ಲ, ಆ ಮಾನವ ಸ್ವಭಾವವು ಯುದ್ಧಕ್ಕೆ ಒಂದು ಪ್ರಮುಖವಾದ ಕಾರಣವನ್ನು ನಾವಿಲ್ಲಿ ಆ ಸೈಕಲಾಜಿಕಲ್ ಫ್ಯಾಕ್ಟರ್ಸಲ್ಲಿ ಹೇಳ್ಬೋದು. ಹಾಗೆ ಲೀಡರ್ಸ್ ನೇಚರನ್ನು ನಾವು ನೋಡಬೇಕಾಗುತ್ತೆ. ಕೇವಲ ಮಾನವ ಸ್ವಭಾವ ಅಷ್ಟೇ ಅಲ್ಲ, ನಾಯಕರ ಸ್ವಭಾವ. ಆ ರಾಷ್ಟ್ರಗಳಲ್ಲಿ ಇರುವಂತಹ ನಾಯಕರ ಸ್ವಭಾವ ಯುದ್ಧಕ್ಕೆ ಪ್ರೋತ್ಸಾಹ ಕೊಡುತ್ತೆ. ನಾಯಕರು ಯುದ್ಧಕ್ಕೆ ಪ್ರೇರೇಪಣೆ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಯುದ್ಧವನ್ನು ಮಾಡುವಂತೆ ಪ್ರೇರೇಪಿಸುವಂಥ ಪ್ರಯತ್ನವನ್ನು ಆ ರಾಷ್ಟ್ರದ ನಾಯಕರು ಮಾಡಿದಾಗ ಯುದ್ಧಕ್ಕೆ ಅವಕಾಶವಾಗುತ್ತೆ. ಇದು ಸೆಕೆಂಡ್ ವರ್ಲ್ಡ್ ವಾರನ್ನು ನೋಡ್ತೀವಿ. ಸೆಕೆಂಡ್ ವರ್ಲ್ಡ್ ವಾರ್ಗೆ ಮೈನ್ ಕಾಸಸ್ಸಲ್ಲಿ ನಿರಂಕುಶ ಪ್ರಭುತ್ವಗಳೇ ಕಾರಣ ಅಂತ ಕರೀತೀವಿ. ಜರ್ಮನಿಯ ಹಿಟ್ಲರ್, ಇಟಲಿಯ ಬೆನಿಟೋ ಮುಸೋಲಿನಿಯವರ ಸರ್ವಾಧಿಕಾರತ್ವ, ಅವರಲ್ಲಿ ಯುದ್ಧ ಮಾಡಬೇಕೆಂಬ ಹಂಬಲ, ಆಕಾಂಕ್ಷೆ ಏನಿತ್ತು, ಆ ಸ್ವಭಾವ ಯುದ್ಧಕ್ಕೆ ಕಾರಣವಾಯಿತು. ಅನಗತ್ಯವಾಗಿ ಜರ್ಮನಿ ಮತ್ತು ಇಟಲಿಯ ಜನರನ್ನು ಅನಗತ್ಯವಾಗಿ ಯುದ್ಧದಲ್ಲಿ ತೊಡಗಿಸಿಕೊಳ್ಳುವಂತೆ ಒತ್ತಡವನ್ನು ಹಾಕ್ತಾರೆ, ಪ್ರೇರೇಪಿಸ್ತಾರೆ. ಯುದ್ಧ ಒಂದೇ ಪರಿಹಾರ ಅಂತ ಕರೀತಾರೆ. ವಾರ್ ಈಸ್ ಓನ್ಲಿ ದ ಸೊಲ್ಯೂಷನ್ ಫಾರ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ವಾಟ್ ಫೇಸಿಂಗ್ ಇನ್ ಜರ್ಮನಿ, ಇವನ್ ಇನ್ ಇಟಲಿ. ಜರ್ಮನಿಗೆ ಇವತ್ತು ಸ್ಥಿತಿಗೆ ಬರೋಕ್ಕೆ ಕಾರಣ ಈ ಸಮಸ್ಯೆಗಳನ್ನು ನಾವು ದೂರ ಪಡಿಬೇಕಾದ್ರೆ ನಾವು ಯುದ್ಧವನ್ನು ಮಾಡಬೇಕು, ಜಯ ಪಡಿಬೇಕು. ಯುದ್ಧ ಒಂದೇ ಸೊಲ್ಯೂಷನ್. ಪುರುಷನಾದವನು ಯುದ್ಧವನ್ನು ಮಾಡಬೇಕು. ಯುದ್ಧವಿಲ್ಲ ಮನುಷ್ಯನ ಸೋಮಾರಿ ಮಾಡುತ್ತೆ, ಮನುಷ್ಯನ ಚಟುವಟಿಕೆಯಿಂದ ಅವನನ್ನು ಕ್ರಿಯಾಶೀಲನಾಗಿ ಮಾಡೋದು ಯುದ್ಧ ಒಂದೇ ಎಂಬುದು ಮಾತುಗಳು ಎಲ್ಲ. ಲೀಡರ್ಸ್ ನೇಚರ್ ಈಸ್ ಒನ್ ಆಫ್ ದಿ ಫ್ಯಾಕ್ಟರ್ ಆಫ್ ದಿ ಕಾಸ್ ಆಫ್ ವಾರ್. ಅದಕ್ಕೆ ಬಲವಂತವಾಗಿ, ಅನಗತ್ಯವಾಗಿ ಜರ್ಮನಿ ಮತ್ತು ಇಟಲಿಯನ್ನು ಯುದ್ಧಕ್ಕೆ ತಳ್ತಾರೆ. ಅದು ಗೊತ್ತಾಗಿದ್ದು ಜನತೆಗೆ ಕೊನೆಯ ಹಂತದಲ್ಲಿ, ಮುಕ್ತಾಯ ಹಂತದಲ್ಲಿ ಜನತೆಗೆ ಆ ನಾಯಕರ ಸ್ವಭಾವ ಗೊತ್ತಾಗಿ ಮುಸೋಲಿನಿಯನ್ನು ಅದೇ ಇಟಲಿಯ ಜನ ಕಲ್ಲೊಡೆದು ಸಾಯಿಸ್ತಾರೆ. ಇದು ಇಲ್ಲಿ ಯುದ್ಧದ ಮಾನಸಿಕ ಕಾರಣಗಳಲ್ಲಿ ನಾವು ಲೀಡರ್ಸ್ ನೇಚರ್ ಆಗೋದು. ಫೈಟಿಂಗ್ ಇನ್ಸ್ಟಿಂಕ್ಟ್ ಅಂತ ಈಗಾಗಲೇ ನಾನು ಹೇಳಿದೆ. ಯುದ್ಧ ಮಾಡಬೇಕೆಂಬ ಹಂಬಲ, ಯುದ್ಧದ ಆಸಕ್ತಿ. ನೆಪೋಲಿಯನ್ ಬೋನಾಪಾರ್ಟಿ ಯುದ್ಧ ಮಾಡಬೇಕೆಂಬ ಆಸಕ್ತಿ. ಹಾಗೆಯೇ ಅಲೆಕ್ಸಾಂಡರ್ ದಿ ಗ್ರೇಟ್ ಇಡೀ ವಿಶ್ವವನ್ನು
ಗೆಲ್ಲಬೇಕು, ಗೆಲ್ತೀನೆಂಬ ಒಂದು ಆತ್ಮವಿಶ್ವಾಸ, ಇಡೀ ವಿಶ್ವವನ್ನು ಗೆಲ್ಲಬೇಕೆಂಬ ಒಂದು ಅವರ ಹಂಬಲ ಯುದ್ಧಕ್ಕೆ ಕಾರಣವಾಯಿತು. ಹಲವಾರು ಸಾಮ್ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡಿದ ಅಲೆಕ್ಸಾಂಡರ್, ನೆಪೋಲಿಯನ್ ಬೋನಾಪಾರ್ಟ್, ಹಿಟ್ಲರ್, ಮುಸೋಲಿನಿ ಯುದ್ಧವನ್ನು ಮಾಡಬೇಕೆಂಬ ಒಂದು ಹಂಬಲ, ಆ ಮನಸ್ಥಿತಿಗಳು ಇಲ್ಲಿ ಯುದ್ಧಕ್ಕೆ ಕಾರಣವಾಗ್ತವೆ. ಹೇಟ್ರೆಡ್ ಅಂದರೆ ದ್ವೇಷ, ಅಸೂಯೆಗಳು ಸಹ ಇಲ್ಲಿ ಯುದ್ಧಕ್ಕೆ ಕಾರಣ ಅಂತ ನಾವು ಕರಿತೀವಿ. ಇವು ಮಾನಸಿಕ ಅಂಶಗಳಲ್ಲಿ ನಾವು ನೋಡುವಂಥದ್ದು ಅಸೂಯೆ. ಹಾಗೆ ಎರಡನೇದಾಗಿ ಸಾವರ್ನಿಟಿ ಈಸ್ ಒನ್ ಆಫ್ ದಿ ಕಾಸ್ ಆಫ್ ವಾರ್. ಪರಮಾಧಿಕಾರ ಸಹ ಯುದ್ಧಕ್ಕೆ ಒಂದು ಕಾರಣ. ಹೇಗಂತ ಹೇಳಿದ್ರೆ, ಇವತ್ತು ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳು ಇವತ್ತು ಸ್ವತಂತ್ರ ರಾಷ್ಟ್ರಗಳಾಗಿದ್ದಾವೆ. ಬಹುತೇಕ ರಾಷ್ಟ್ರಗಳು, ಸುಮಾರು 193 ರಾಷ್ಟ್ರಗಳು ವಿಶ್ವಸಂಸ್ಥೆಯಲ್ಲಿ ನೋಂದಾಯಿಸಿದಂಥ ರಾಷ್ಟ್ರಗಳು. ಇವೆಲ್ಲವೂ ಪರಮಾಧಿಕಾರ ರಾಷ್ಟ್ರಗಳು, ರಾಜಕೀಯವಾಗಿ ಪರಮಾಧಿಕಾರ ಹೊಂದಿದೆ. ಇಲ್ಲಿ ರಾಷ್ಟ್ರ ರಾಜ್ಯ ವ್ಯವಸ್ಥೆ ಇದೆ. ಇಡೀ ವಿಶ್ವವೇ ಒಂದು ಕುಟುಂಬವಾದ ರೀತಿಯಲ್ಲಿ ಇದ್ದಿದ್ದರೆ ಬಹುಶಃ ಯುದ್ಧಗಳು ಆಗ್ತಾ ಇರಲಿಲ್ಲ. ರಾಜ್ಯಗಳು ಇವತ್ತು ಪ್ರತ್ಯೇಕವಾಗಿದ್ದಾವೆ, ತಮ್ಮದಾದ ಸ್ವತಂತ್ರ ಅಸ್ತಿತ್ವವನ್ನು, ತಮ್ಮದಾದ ಗಡಿಗಳನ್ನು ಗುರುತಿಸಿಕೊಂಡಿದ್ದಾವೆ. ಇಂಥ ಸಂದರ್ಭಗಳಲ್ಲಿ ಆ ರಾಷ್ಟ್ರ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತವೆ. ಆ ರಾಷ್ಟ್ರಗಳ ಪರಮಾಧಿಕಾರಕ್ಕೆ ಧಕ್ಕೆ ಆದಾಗ, ಭಿನ್ನಾಭಿಪ್ರಾಯಗಳು ಬಂದಾಗ, ಬಿಕ್ಕಟ್ಟುಗಳು ಉದ್ಭವವಾದಾಗ ಯುದ್ಧವು ಅನಿವಾರ್ಯವಾಗುತ್ತದೆ. ಅದಕ್ಕೆ ಪರಮಾಧಿಕಾರದ ವ್ಯವಸ್ಥೆ ಇರುವುದರಿಂದಲೇ ಯುದ್ಧಕ್ಕೆ ಕಾರಣ ಅಂತೇಳಿ ಇಲ್ಲಿ ಹೇಳ್ತಾರೆ. ಹಾಗೆ ಪೊಲಿಟಿಕಲ್ ಕಾಸಸ್ಸಲ್ಲಿ ನೋಡೋದಾದರೆ ರಾಜಕೀಯ ಕಾರಣಗಳು, ಇದು ಸಹ ನಾವು ಯುದ್ಧಕ್ಕೆ ಕಾರಣ ಅಂತ ನಾವು ಕರಿಬೋದು. ರಾಜಕೀಯ ಕಾರಣಗಳಲ್ಲಿ ರಾಜಕೀಯ ಕಾರಣಗಳಂದರೆ ಹಲವಾರು ರಾಷ್ಟ್ರಗಳ ರಾಜಕೀಯ ನಾಯಕರ ವ್ಯಕ್ತಿತ್ವ, ಅವರ ಆಲೋಚನೆಗಳು, ಅವರ ನಡೆ ಯುದ್ಧಕ್ಕೆ ಕಾರಣವಾಗುತ್ತೆ. ಸಾಕಷ್ಟು ಸಂದರ್ಭಗಳಲ್ಲಿ ರಾಷ್ಟ್ರದ ನಾಯಕರು ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಯುವುದಕ್ಕೋಸ್ಕರ ಯುದ್ಧ ಎಂಬ ಒಂದು ತಂತ್ರವನ್ನು ಬಳಸ್ತಾರೆ. ರಾಷ್ಟ್ರದ ನಾಯಕರು ತಮ್ಮ ಅಸಮರ್ಥತೆಯನ್ನು ಮುಚ್ಚಿಡುವುದಕ್ಕೋಸ್ಕರ ಜನರ ಗಮನವನ್ನು ಯುದ್ಧದ ಕಡೆ ಸೆಳೆಯುವುದರ ಮೂಲಕ ಅಲ್ಲಿ ಪ್ರಮುಖವಾಗಿ ಪಾತ್ರವನ್ನು ನಿರ್ವಹಿಸ್ತಾರೆ. ಅದಕ್ಕೆ ತನ್ನ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೋಸ್ಕರ ಯುದ್ಧದ ಒಂದು ಪ್ರಯತ್ನವನ್ನು ಮಾಡುವಂಥದ್ದು, ಯುದ್ಧ ಮಾಡೋದ್ರ ಮೂಲಕ ಜನರಲ್ಲಿ ಆ ನಾಯಕರ ಬಗ್ಗೆ, ಆ ಸರ್ಕಾರದ ಬಗ್ಗೆ ಜನರಲ್ಲಿ ಒಂದು ಕಾನ್ಫಿಡೆಂಟ್ ಬರುವಂತೆ, ಅಥವಾ ಒಂದು ರೀತಿಯ ಆತ್ಮವಿಶ್ವಾಸ ತುಂಬುವಂತೆ, ಒಂದು ಒಳ್ಳೆಯ ಅಭಿಪ್ರಾಯವನ್ನು ಬೆಳೆಸುವುದಕ್ಕೋಸ್ಕರ ತನ್ನ ತಪ್ಪುಗಳನ್ನು ಮುಚ್ಚಿಡುವಂಥ ಪ್ರಯತ್ನವನ್ನು ಸಹ ಯುದ್ಧವು ಮಾಡುತ್ತೆ. ಅದಕ್ಕೆ ಕೆಲವು ರಾಜಕೀಯ ಕಾರಣಗಳನ್ನು ನಾವಿಲ್ಲಿ ಹೇಳ್ಬೋದು. ಹಾಗೆಯೇ ಆರ್ಥಿಕ ಕಾರಣಗಳು, ಎಕನಾಮಿಕ್ ಕಾಸಸ್ ಅಂತ ಇಲ್ಲಿ ಸಾಮಾನ್ಯವಾಗಿ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆ ಆಗಿದೆ. ಇವತ್ತು ತಂತ್ರಜ್ಞಾನ ನಾಗಾಲೋಟದಲ್ಲಿ ಸಾಗ್ತಾ ಇದೆ. ಇವತ್ತು ಕೆಲವು ಕಡೆ ಬಂಡವಾಳಶಾಹಿ ರಾಷ್ಟ್ರಗಳಿದ್ದಾವೆ, ಕೆಲವು ಕಡೆ ಬಂಡವಾಳದ ಕೊರತೆ ಇದೆ. ಹಾಗೆ ಇಲ್ಲಿ ಬಂಡವಾಳಶಾಹಿ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು ತಮ್ಮಲ್ಲಿರುವಂಥ ಬಂಡವಾಳ ತಂತ್ರಜ್ಞಾನವನ್ನು ಅನುಗುಣವಾಗಿ ಸಾಕಷ್ಟು ಉತ್ಪಾದನೆಯನ್ನು ಮಾಡ್ತವೆ. ಅಂಥ ಉತ್ಪಾದಿತ ವಸ್ತುಗಳಿಗೆ ಒಂದು ಮಾರುಕಟ್ಟೆಯನ್ನು ಒದಗಿಸಬೇಕಾದ್ರೆ ಇಲ್ಲಿ ಯುದ್ಧವು ಅನಿವಾರ್ಯವಾಗುತ್ತೆ. ಅಥವಾ ಆ ಬಲಿಷ್ಠ ರಾಷ್ಟ್ರಗಳ ನೀತಿಯನ್ನು ಇತರ ಸಣ್ಣ ಪುಟ್ಟ ರಾಷ್ಟ್ರಗಳು ಒಪ್ಪಿಕೊಳ್ಳುವಂತೆ ಮಾಡುವಂಥ ಪ್ರಯತ್ನವೇ ಯುದ್ಧ ಆಗುತ್ತೆ. ಬಹುದೊಡ್ಡ ಮಾರುಕಟ್ಟೆ, ನಿಮ್ಗೆ ಗೊತ್ತು, ಇವತ್ತು ಏಷ್ಯಾ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್. ಅತಿ ದೊಡ್ಡ ಮಾರುಕಟ್ಟೆಗೆ ಏಷ್ಯಾವನ್ನು ಕಾಣ್ತೀವಿ. ಆ ರೀತಿ ತಾನು ಉತ್ಪಾದನಾ ವಸ್ತುಗಳನ್ನು ಮಾರಾಟ ಮಾಡಬೇಕಾಗುತ್ತೆ. ಇತರ ರಾಷ್ಟ್ರಗಳಿಗೆ ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡುವಂಥದ್ದು, ತನ್ನ ರಫ್ತನ್ನು ಬೆಂಬಲಿಸಬೇಕಾಗುತ್ತೆ. ಈ ರೀತಿ ಆರ್ಥಿಕ ವಾಣಿಜ್ಯ ವ್ಯವಹಾರಗಳಿಗೋಸ್ಕರ, ತನ್ನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ, ಬಂಡವಾಳ ವೃದ್ಧಿಗೊಳಿಸೋದಕ್ಕೋಸ್ಕರ, ತನ್ನ ರಫ್ತನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ, ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳೋದಕ್ಕೋಸ್ಕರ ಯುದ್ಧಗಳು ಅನಿವಾರ್ಯವಾಗ್ತವೆ.
ಆದ್ದರಿಂದ ಅಲ್ಲಿ ಯುದ್ಧವನ್ನು ನೋಡ್ತೀವಿ. ಇವತ್ತು ಅಮೇರಿಕ ಅಂತ ಪಾಶ್ಚಿಮಾತ್ಯ ದೇಶಗಳು ಇತರ ರಾಷ್ಟ್ರಗಳ ಮೇಲೆ ತನ್ನ ಬಲಾತ್ಕಾರವನ್ನು ಮಾಡ್ತವೆ, ಬಲಪ್ರಯೋಗವನ್ನು ಮಾಡ್ತವೆ. ಕಾರಣ ತನ್ನ ವ್ಯಾಪಾರವನ್ನು ವೃದ್ಧಿಸ್ಕೊಳ್ಬೇಕು, ತನ್ನ ಮಾರುಕಟ್ಟೆ ವಿಸ್ತರಿಸ್ಕೊಳ್ಬೇಕು, ತನ್ನ ಉತ್ಪಾದಿತ ವಸ್ತುಗಳಿಗೆ ಒಂದು ಮಾರುಕಟ್ಟೆ ಸ್ಥಾಪನೆ ಮಾಡಬೇಕು. ಅದಕ್ಕೆ ಅಮೇರಿಕದ ಆ ನೀತಿಗಳನ್ನು ಇತರ ಒಪ್ಪಿಕೊಳ್ಳುವಂತೆ ಮಾಡಬೇಕಾದ್ರೆ ಯುದ್ಧವು ಅನಿವಾರ್ಯವಾಗುತ್ತೆ. ಹಾಗೆ ನೆಕ್ಸ್ಟ್ ಐಡಿಯಾಲಜಿಕಲ್ ಕಾಸಸ್, ಸೈದ್ಧಾಂತಿಕವಾದ ಕಾರಣಗಳು. ಸೈದ್ಧಾಂತಿಕ ಕಾರಣಗಳು ಬಹಳ ಮುಖ್ಯವಾಗಿ ನಾವು ನೋಡ್ಬೋದು. ಇವತ್ತು ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳು ಒಂದೇ ರೀತಿಯ ಸೈದ್ಧಾಂತಿಕತೆಯನ್ನು ಇವತ್ತು ಹೊಂದಿಲ್ಲ. ಭಿನ್ನ ಸಿದ್ಧಾಂತಗಳನ್ನು ರಾಷ್ಟ್ರಗಳು ಇವತ್ತು ಹೊಂದಿವೆ. ಭಿನ್ನ ಸಿದ್ಧಾಂತಗಳು ಇವತ್ತು ರಾಷ್ಟ್ರಗಳು ಹೊಂದಿದ್ದಾವೆ. ಪ್ರಪಂಚದಲ್ಲಿ ಇವತ್ತು ಬಂಡವಾಳಶಾಹಿ ರಾಷ್ಟ್ರಗಳಿದ್ದಾವೆ, ಸಮತಾವಾದಿ ರಾಷ್ಟ್ರಗಳಿದ್ದಾವೆ, ಪ್ರಜಾಪ್ರಭುತ್ವ ರಾಷ್ಟ್ರಗಳಿದ್ದಾವೆ, ಉದಾರವಾದಿ ಸಿದ್ಧಾಂತವನ್ನು ಹೊಂದಿರುವಂಥ ರಾಷ್ಟ್ರಗಳು, ಹಾಗೆ ಸಮಾಜವಾದಿ ಸಿದ್ಧಾಂತ ಹೊಂದಿರುವಂಥ ರಾಷ್ಟ್ರಗಳು, ಹಾಗೆ ನಾಜಿವಾದ, ಫ್ಯಾಸಿವಾದ ಅಥವಾ ರಾಜಪ್ರಭುತ್ವವನ್ನು ಹೊಂದಿರುವಂಥ ರಾಷ್ಟ್ರಗಳಾಗಿರ್ಬೋದು, ಅಥವಾ ಇವತ್ತು ಚೀನಾ ಅಂತ ಮಾವೋಯಿಸಮ್ ಹೊಂದಿರುವಂಥ ಸಿದ್ಧಾಂತಗಳಾಗ್ಬೋದು. ಹೀಗೆ ಭಿನ್ನ ಸಿದ್ಧಾಂತಗಳನ್ನು ಭಿನ್ನತೆ ಯುದ್ಧಕ್ಕೆ ಅವಕಾಶ ಮಾಡಿಕೊಡುತ್ತೆ. ಎಲ್ಲಿ ಆ ಸಿದ್ಧಾಂತ ನಮ್ಮ ರಾಷ್ಟ್ರದ ಮೇಲೆ ಏರುವಂಥ ಪ್ರಯತ್ನ ಮಾಡ್ತಾರೆ. ಸಾಮಾನ್ಯವಾಗಿ ಒಂದೇ ಸಿದ್ಧಾಂತವನ್ನು ಹೊಂದಿರುವಂಥ ರಾಷ್ಟ್ರಗಳ ನಡುವೆ ಯುದ್ಧಗಳು ಸಂಭವ ಆಗುವುದು ಅತ್ಯಂತ ವಿರಳ. ಭಿನ್ನ ಸಿದ್ಧಾಂತಗಳಿದ್ದಂಥ ರಾಷ್ಟ್ರಗಳ ನಡುವೆ ಯುದ್ಧಗಳು ಸಂಭವ ಆಗ್ತವೆ. ಉದಾಹರಣೆಗೆ ನಾವು ಕೋಲ್ಡ್ ವಾರನ್ನು ನಾವು ನೋಡೋದಾದರೆ 1945 ಎರಡನೇ ಮಹಾಯುದ್ಧ ಮುಕ್ತಾಯವಾದ ನಂತರ ವಿಶ್ವದಲ್ಲಿ ಸೈದ್ಧಾಂತಿಕ ಸಂಘರ್ಷವಾಗುತ್ತೆ. ಅದನ್ನೇ ನಾವು ಶೀತಲ ಯುದ್ಧ ಅಂತ ಕರಿತೀವಿ. ದ ವರ್ಲ್ಡ್ ವಿಲ್ ಬಿ ಡಿವೈಡೆಡ್ ಇಂಟು ದ ಟೂ ಬ್ಲಾಕ್ಸ್. ಒನ್ ಇಸ್ ದ ಅಮೇರಿಕನ್ ಬ್ಲಾಕ್, ಅನದರ್ ಒನ್ ಇಸ್ ದ ರಷ್ಯನ್ ಬ್ಲಾಕ್. ಹಿಯರ್ ವಿ ವೆರಿ ಕ್ಲಿಯರ್ಲಿ ಸೇ ಅಮೇರಿಕಾ ಇಸ್ ದ ಡೆಮೊಕ್ರೆಟಿಕ್ ಬ್ಲಾಕ್, ರಷ್ಯಾ ಇಸ್ ದಿ ಕಮ್ಯುನಿಸ್ಟ್ ಬ್ಲಾಕ್. ಅಮೇರಿಕಾ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಪ್ರಚಾರ ಮಾಡೋದು, ಅದನ್ನು ಬಲಿಷ್ಠಗೊಳಿಸುವಂಥ ಪ್ರಯತ್ನವನ್ನು ಮಾಡೋದಾದರೆ ಅದರಿಂದ ಅದರ ಆತಂಕಕ್ಕೆ ಒಳಗಾಗಿ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಹೊಂದಿರುವಂಥ ರಷ್ಯಾ ಅಂಥ ರಾಷ್ಟ್ರಗಳು ಅವು ಸಹ ತಮ್ಮ ಮೇಲೆ ಆಕ್ರಮಣ ಆಗ್ಬೋದು, ಪ್ರಜಾಪ್ರಭುತ್ವ ರಾಷ್ಟ್ರಗಳ ಆಕ್ರಮಣ ಆಗ್ಬೋದು ಅಂತೇಳಿ ಅವು ಸಹ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅಥವಾ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಅಥವಾ ಅದೇ ರೀತಿಯ ಆಲೋಚನೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಬರುತ್ತೆ. ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಹೊಂದಿರುವಂಥ ರಷ್ಯಾ ಅಂತ ರಾಷ್ಟ್ರಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳ ಮೇಲೆ ದಾಳಿ ಮಾಡಬಹುದೆಂಬ ಒಂದು ಆತಂಕ ಯುದ್ಧಕ್ಕೆ ತಯಾರು ಮಾಡ್ತವೆ. ಅದಕ್ಕೆ ಯುದ್ಧಕ್ಕೆ ತಯಾರಿ ಆಗ್ತಾಯಿದೆ, ಅದನ್ನೇ ನಾವು ಶೀತಲ ಯುದ್ಧ ಅಂತ ಕರಿತೀವಿ. ಯುದ್ಧವು ವಾಸ್ತವಿಕವಾಗಿ ಆಗದಿದ್ದರೂ ಯುದ್ಧಕ್ಕೆ ಪ್ರಯತ್ನಗಳು ಪರೋಕ್ಷವಾಗಿ ಆಗ್ತಾಯಿದೆ ಅಂತ ಒಂದು ಶೀತಲ ಯುದ್ಧವನ್ನು ನಾವು 1945 ನಂತರ ವಿಶ್ವದಲ್ಲಿ ನೋಡ್ತೀವಿ. ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದು ಹೇಗೆ ರಾಷ್ಟ್ರಗಳು ತಮ್ಮದೇ ಅಂತ ಮೈತ್ರಿಕೂಟಗಳನ್ನು, ಮಿಲಿಟರಿ ಕೂಟಗಳನ್ನು ರಚನೆ ಮಾಡಿಕೊಂಡಿದ್ದು ನೋಡ್ತೀವಿ. ಇವೆಲ್ಲವೂ ಯುದ್ಧಕ್ಕೆ ಕಾರಣಗಳಾಗಿ ನಾವು ನೋಡ್ಬೋದು. ಹಾಗೆ ಸೋಷಲಾಜಿಕಲ್ ಕಾಸಸ್, ಸಾಮಾಜಿಕವಾದಂಥ ಕಾರಣಗಳು. ಏನು ಸಾಮಾಜಿಕ ಕಾರಣಗಳು ಅಂತ ಹೇಳಿದರೆ ಇಲ್ಲಿ ರಾಷ್ಟ್ರಗಳಲ್ಲಿರುವಂಥ ಬಡತನ ಆಗ್ಬೋದು, ಅನಕ್ಷರತೆ ಅಥವಾ ಇನ್ನಿತರ ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳಿರ್ತವೆ. ಅಂಥ ಬಡತನ, ಅನಕ್ಷರತೆ, ಆಹಾರ ಸಮಸ್ಯೆ ಅಥವಾ ಇನ್ನಿತರ ಸಾಮಾಜಿಕ ಜೀವನವನ್ನು, ಉತ್ತಮವಾದ ಜೀವನವನ್ನು ನಿರ್ವಹಿಸಲು ಸಾಧ್ಯವಾಗದಂಥ ಪರಿಸ್ಥಿತಿ ಇವತ್ತು ಆ ರಾಷ್ಟ್ರಗಳಲ್ಲಿದ್ದರೆ ಅಂತಹ ಸಂದರ್ಭಗಳಲ್ಲಿ ಆ ರಾಷ್ಟ್ರಗಳಿಗೆ ಬೇಕಾದಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೋಸ್ಕರ ಇತರ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡ್ಬೋದು, ಇತರ ರಾಷ್ಟ್ರಗಳ ಮೇಲೆ ಯುದ್ಧವನ್ನು ಮಾಡ್ಬೋದು, ಅಥವಾ ತಮ್ಮ ರಾಷ್ಟ್ರಗಳಲ್ಲಿಯೇ ಅವು ಗುಂಪುಗಾರಿಕೆಯನ್ನು ಮಾಡ್ಬೋದು, ತಮ್ಮ ರಾಷ್ಟ್ರ ಸರ್ಕಾರಗಳ ವಿರುದ್ಧವಾಗಿಯೇ ದಂಗೆಯನ್ನು ಮಾಡ್ಬೋದು, ಯುದ್ಧವನ್ನು ಹೂಡ್ಬೋದು. ಹೀಗೆ ಈ ಸಾಮಾಜಿಕವಾದ ಬಡತನ, ಹಸಿವು ಅಥವಾ ಅನಕ್ಷರತೆ, ನಿರುದ್ಯೋಗ ಸಮಸ್ಯೆ, ಇಂಥ ಜ್ವಲಂತ ಸಮಸ್ಯೆಗಳಿಂದ ಹೊರಬರುವುದಕ್ಕೋಸ್ಕರ ಯುದ್ಧವೆಂಬ ಸಾಧನವನ್ನು ಇಲ್ಲಿ ಬಳಕೆಯನ್ನು ಮಾಡ್ತಾರೆ. ಅದಕ್ಕೆ ಇಲ್ಲಿ ಸಾಮಾಜಿಕ ಸಮಸ್ಯೆಗಳು ಅದನ್ನು ಹೊರಬರಬೇಕಾದ್ರೆ ಅಥವಾ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದ್ರೆ ಇತರ ದೇಶಗಳ ಮೇಲೆ ಯುದ್ಧವನ್ನು ಮಾಡಬೇಕಾಗುತ್ತೆ, ಅಥವಾ ತಮ್ಮ ರಾಷ್ಟ್ರಗಳಲ್ಲಿಯೇ ಆ ಸರ್ಕಾರದ ವಿರುದ್ಧ ಸಮಸ್ಯೆಗಳಿಗೋಸ್ಕರ ಹೋರಾಟವನ್ನು ಮಾಡುವಂಥದ್ದು, ದಂಗೆಯನ್ನು ಹೇಳುವಂಥದ್ದು, ಇವೆಲ್ಲ ಅಲ್ಲಿ ಸಾಮಾಜಿಕ ಕಾರಣಗಳನ್ನು ನೋಡ್ತೀವಿ. ನೆಕ್ಸ್ಟು ಸೀಕ್ರೆಟ್ ಮಿಲಿಟರಿ ಅಲಯನ್ಸಸ್ ಅಂತ, ರಹಸ್ಯ ಸೇನಾ
ಮೈತ್ರಿಕೂಟಗಳು ಅಥವಾ ಸೇನಾ ಒಪ್ಪಂದಗಳು ಸಹ ಯುದ್ಧಕ್ಕೆ ಕಾರಣವಾಗ್ತವೆ ಅಂತ. ಇಲ್ಲಿ ರಹಸ್ಯ ಒಪ್ಪಂದಗಳು ವಿಶ್ವದಲ್ಲಿ ಹಲವು ಮೈತ್ರಿಕೂಟಗಳನ್ನು ನಾವು ನೋಡ್ಬೋದು. 1945 ನಂತರ ಕೋಲ್ಡ್ ವಾರ್ ಪೀರಿಯಡಲ್ಲಿ ನ್ಯಾಟೋ, ಸೀಟೋ, ಸೆಂಟೋ, ವಾರ್ಸಾ, ಆಂಜೂಸ್ ಪ್ಯಾಕ್ಟ್ ಇವೆಲ್ಲ ಮೈತ್ರಿಕೂಟ ನೋಡ್ತೀವಿ. ಅಥವಾ 1878ರ ಬರ್ಲಿನ್ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಮೈತ್ರಿಕೂಟ, ಅಥವಾ ಟ್ರಿಪಲ್ ಅಲಯನ್ಸ್, ಟ್ರಿಪಲ್ ಎಂಟಿಟಿ ಅಂತೇಳಿ ಆ ರಾಷ್ಟ್ರಗಳು ಮಾಡಿಕೊಂಡ ರಹಸ್ಯ ಮಾತುಕತೆಗಳು, ರಹಸ್ಯ ಒಪ್ಪಂದಗಳು ಯುದ್ಧಕ್ಕೆ ಕಾರಣವಾಗ್ತವೆ. ಅದಕ್ಕೆ ಓಪನ್ ಡಿಪ್ಲೊಮಸಿ ನೋಡಬೇಕು ಹೊರತು ಸೀಕ್ರೆಟ್ ಡಿಪ್ಲೊಮಸಿ ಇಸ್ ದ ಡೇಂಜರ್ಸ್ ಟು ದಿ ಡೆಮೋಕ್ರೆಟಿಕ್ ವರ್ಲ್ಡ್. ಈ ಪ್ರಜಾಸತ್ತಾತ್ಮಕ ಜಗತ್ತಿನಲ್ಲಿ ಇವತ್ತು ಬಹಿರಂಗ ರಾಯಭಾರತ ಒಪ್ಕೊಳ್ಬೋದೇ ಹೊರತು ರಹಸ್ಯ ರಾಯಭಾರತ ಒಪ್ಕೊಳ್ಳೋಕ್ಕಾಗಲ್ಲ. ರಹಸ್ಯ ರಾಯಭಾರತದಲ್ಲಿ ಇನ್ನೊಂದು ರಾಷ್ಟ್ರದ ದಾಳಿ ಮಾಡುವಂಥ ಅವಕಾಶಗಳಿರ್ತವೆ, ಆಕ್ರಮಣಕ್ಕೆ ಅವಕಾಶವನ್ನು ನೋಡ್ಬೋದು. ಅದಕ್ಕೆ ಇಲ್ಲಿ ರಹಸ್ಯ ಮೈತ್ರಿಕೂಟಗಳನ್ನು ರಚನೆ ಮಾಡಿಕೊಳ್ಳುವುದರ ಮೂಲಕ ಯುದ್ಧಗಳಾಗ್ತವೆ. ಇಲ್ಲಿ ಟ್ರಿಪಲ್ ಅಲಯನ್ಸನ್ನು ಮಾಡಿಕೊಂಡಿದ್ದರಿಂದ ಅದಕ್ಕೆ ಟ್ರಿಪಲ್ ಎಂಟಿಟಿ ಅಂತೇಳಿ ಮತ್ತೊಂದು ಪರ್ಯಾಯ ಮೈತ್ರಿಕೂಟ ರಚನೆ ಆಗಿದ್ದರಿಂದಲೇ ಅಲ್ಲಿ ಇಟಲಿ ಫ್ರಾನ್ಸ್ ನಡುವೆ ಯುದ್ಧ ಆಗಿದ್ದು. ಯುದ್ಧಕ್ಕೆ ಕಾರಣ ಆ ಸೀಕ್ರೆಟ್ ಅಲಯನ್ಸಸ್ ಅಂತ ಕರೀಬೋದು. ಹಾಗೆ ಆಬ್ಸೆನ್ಸ್ ಆಫ್ ಎಫೆಕ್ಟಿವ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಅಂದರೆ ಬಲಿಷ್ಠವಾದ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಕೊರತೆ ಅಥವಾ ಪರಿಣಾಮಕಾರಿಯಾದ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಇಲ್ಲದಿರುವಂಥದ್ದು, ಅದು ಒಂದು ಯುದ್ಧಕ್ಕೆ ಕಾರಣ ಅಂತ ನಾವು ಹೇಳ್ಬೋದು. 1914ರಿಂದ 18ರವರೆಗೆ ಅಥವಾ 19ರವರೆಗೆ ಮೊದಲನೇ ಪ್ರಪಂಚ ಮಹಾಯುದ್ಧ ನಡೀತು. ಅದು ಮುಕ್ತಾಯವಾದ ನಂತರ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸೋದಕ್ಕೋಸ್ಕರ ರಾಷ್ಟ್ರಸಂಘ ಎಂಬ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. 1920 ಜನವರಿ 10ರಂದು ಲೀಗ್ ಆಫ್ ನೇಷನ್ಸ್ ಅಂತ ಕರೀತೀವಿ. ಕೇವಲ ವಿಶ್ವದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು, ಭದ್ರತೆಯನ್ನು ಕಾಪಾಡೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಬಟ್ ದಿಸ್ ಲೀಗ್ ಆಫ್ ನೇಷನ್ಸ್ ನಾಟ್ ಎಫೆಕ್ಟಿವ್ಲಿ ಕಂಟ್ರೋಲ್ ದಿ ವಾರ್ ಆರ್ ಮೇಂಟೈನ್ ದಿ ಇಂಟರ್ನ್ಯಾಷನಲ್ ಪೀಸ್. ಆದರೆ ಈ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ವಿಶ್ವದಲ್ಲಿ ಪರಿಣಾಮಕಾರಿಯಾಗಿ ಯುದ್ಧವನ್ನು ತಡೆಯುವಲ್ಲಿ ಅದು ಸಾಧ್ಯವಾಗಲಿಲ್ಲ. ಅದರ ಕೈಯಲ್ಲಿ ಪರಿಣಾಮಕಾರಿ ಯುದ್ಧವನ್ನು ತಡೆಯೋಕ್ಕೆ ಸಾಧ್ಯವಾಗದೇ ಇರುವುದರಿಂದ, ಅದು ವಿಫಲತೆಯನ್ನು ಹೊಂದಿದ್ದರಿಂದ, ಫೇಲ್ಯೂರ್ ಆಗಿದ್ದರಿಂದ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು 1939 to 45 ಅಂತ. ಎರಡನೇ ಮಹಾಯುದ್ಧ ಪ್ರಾರಂಭವಾಯಿತು. ಎರಡನೇ ಮಹಾಯುದ್ಧಕ್ಕೆ ಕಾರಣ ಏನಂತ ಹೇಳ್ತೀವಿ? ನಾವು ಹೇಳ್ತೀವಿ ರಾಷ್ಟ್ರಸಂಘದ ವೈಫಲ್ಯತೆ. ದ ಫೇಲ್ಯೂರ್ ಆಫ್ ಇಂಟರ್ನ್ಯಾಷನಲ್ ಲೀಗ್ ಆಫ್ ನೇಷನ್ಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಕರಿತೀವಿ. ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್ 1939 to 45, ದ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ 1945. 1945ರಲ್ಲಿ ಅಕ್ಟೋಬರ್ 24ರಂದು ವಿಶ್ವದಲ್ಲಿ ಒಂದು ಬಲಿಷ್ಠವಾದ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಕಟ್ಟಬೇಕಂತೇಳಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ನ್ಯೂಯಾರ್ಕ್ನಲ್ಲಿ ಅದರ ಕಚೇರಿಯನ್ನು ಸ್ಥಾಪನೆ ಮಾಡಿ ಒಂದು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್, ನಾವು ಯು ಕಾಲ್ಡ್ ಇಟ್ ಇಸ್ ಎ ಯುನೈಟೆಡ್ ನೇಷನ್ಸ್, UN. ಅಂತ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಬಂದಿದೆ. ಆದರೂ ಸಹಿತ ಯುದ್ಧಗಳಾಗಿದ್ದಾವೆ. ಅಂದರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ವಿಶ್ವಸಂಸ್ಥೆ ಯುದ್ಧವನ್ನು ತಡೆಯುವಲ್ಲಿ ಪರಿಣಾಮಕಾರಿಯಾಗಿ ಪಾತ್ರ ನಿರ್ವಹಿಸ್ತಾ ಇಲ್ಲ ಹೇಳ್ತಾರೆ. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆಯಾದಂದಿನಿಂದ ಇಲ್ಲಿಯವರೆಗೂ ಸುಮಾರು 250ಕ್ಕಿಂತ 300 ಯುದ್ಧಗಳು ವಿಶ್ವದಲ್ಲಿ ಸಂದಿವೆ, ವಿಶ್ವದಲ್ಲಿ ನಡೆದಿದ್ದಾವೆ. ಮೋರ್ ದೆನ್ 250 ವಾರ್ಸ್ ಆರ್ ಕಂಪ್ಲೀಟೆಡ್. ಯುದ್ಧಗಳು ಮುಕ್ತಾಯವಾಗಿದ್ದಾವೆ, ಯುದ್ಧಗಳು ನಡೆದಿದ್ದಾವೆ. ಆದ್ದರಿಂದ ಅಂದರೆ ಏನರ್ಥ? ವಿಶ್ವಸಂಸ್ಥೆ ಅಂತಹ ಯುದ್ಧಗಳನ್ನು ತಡೆಯುವಲ್ಲಿ ವಿಫಲವಾಗಿದೆ. ನಮಗೆ ಗೊತ್ತಿದೆ, ಭಾರತ ಮತ್ತು ಪಾಕಿಸ್ತಾನ ನಡುವೆ 4 ಸಲ ಯುದ್ಧ ಆಯಿತು. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷ ನಡೀತು, ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ. ಆನಂತರ 65ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ, 1971ರಲ್ಲಿ ನಂತರ ಕಾರ್ಗಿಲ್ ಯುದ್ಧ ಆಗ್ಬೋದು, ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವಂಥ ಒಂದು ಏರ್ ಸ್ಟ್ರೈಕ್ ಆಗ್ಬೋದು. ಇವೆಲ್ಲ ನಾವು ಒಂದು ಯುದ್ಧಗಳು ನಿರಂತರ. ಅಥವಾ 1962ಅಲ್ಲಿ ಇಂಡಿಯಾ ಚೈನಾ ವಾರ್ ಆಗಿದ್ದು,
ಅಮೇರಿಕ ಅಫ್ಘಾನಿಸ್ತಾನ್ ವಾರ್, ಅಮೇರಿಕ ಇರಾಕ್ ನಡುವೆ ಆದ ವಾರ್, ಅಥವಾ ಇವತ್ತು ಅರಬ್ ಮತ್ತು ಈ ಇಸ್ರೇಲ್ ನಡುವೆ, ಈ ಪ್ಯಾಲೆಸ್ಟೈನ್ ನಡುವೆ ನಿರಂತರವಾದ ಯುದ್ಧಗಳು ನಡೀತಾ ಇರೋದು. ಹೀಗೆ ಯುದ್ಧವು, ಸಂಘರ್ಷಗಳು ಜಾಸ್ತಿ ಆಗ್ತಾ ಇದ್ದಾವೆ, ಯುದ್ಧಗಳು ನಿರಂತರ ನಡೀತಾ ಇದ್ದಾವೆ. ಕಾರಣ ಅದಕ್ಕೆ ಪರಿಣಾಮಕಾರಿಯಾಗಿ ವಿಶ್ವಸಂಸ್ಥೆ ಅಥವಾ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸದೇ ಇರುವಂಥದ್ದು. ಹಾಗೆ ಅಬ್ಸೆನ್ಸ್ ಆಫ್ ವರ್ಲ್ಡ್ ಗವರ್ಮೆಂಟ್, ವಿಶ್ವ ಸರ್ಕಾರ ಇಲ್ಲದಿರುವಂಥದ್ದು, ಇದನ್ನು ನಾವು ಯುದ್ಧದ ಕಾರಣಗಳಲ್ಲಿ ಗುರುತಿಸಬಹುದು. ಒಂದು ವಿಶ್ವ ಸರ್ಕಾರ ಇದ್ದರೆ ಆ ರಾಷ್ಟ್ರಗಳನ್ನು ನಿಯಂತ್ರಿಸುವುದಕ್ಕೋಸ್ಕರ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಜಾರಿಗೊಳಿಸಿ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘಿಸಿದಂತಹ ರಾಷ್ಟ್ರವನ್ನು ನಿಯಂತ್ರಿಸುವಂತಹ ಒಂದು ವಿಶ್ವಮಟ್ಟದ ಸರ್ಕಾರ ಇವತ್ತು ಇಲ್ಲ. ಜಾಗತಿಕ ಸರ್ಕಾರದ ಕೊರತೆ ಇದು ಒಂದು ಕಾರಣ. ಹಾಗೆ ಪವರ್ಲೆಸ್ ಇಂಟರ್ನ್ಯಾಷನಲ್ ಲಾ, ಅಂತಾರಾಷ್ಟ್ರೀಯ ಕಾನೂನು ಬಲಿಷ್ಠವಾಗಿಲ್ಲದೆ ಇರುವುದು. ಅಂತಾರಾಷ್ಟ್ರೀಯ ಕಾನೂನು ಕೇವಲ ಒಂದು ನೈತಿಕ ಸಂಹಿತೆ, ಇಟ್ಸ್ ಓನ್ಲಿ ದ ಮಾರಲ್ ಕೋಡ್ ಟು ದ ಸ್ಟೇಟ್ಸ್, ನಾಟ್ ಫಾರ್ ದಿ ಬೈಂಡಿಂಗ್ ಟು ದಿ ಸ್ಟೇಟ್ಸ್. ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ಕಾನೂನನ್ನು ಪಾಲಿಸುವಂತೆ ಮಾಡುವಂಥ ಒಂದು ಪ್ರಾಮುಖ್ಯತೆ ಇಲ್ಲ. ಯಾರು ಅಂತಾರಾಷ್ಟ್ರೀಯ ಕಾನೂನು ಪಾಲಿಸ್ತಾರೆ, ಇದು ಕೇವಲ ಒಂದು ನೈತಿಕ ಸಂಹಿತೆಯಾಗಿದೆ ಹೊರತು ಅದರ ಮೇಲೆ ಒಂದು ಕಾನೂನಾಗಿ ಅದನ್ನು ಒಪ್ಪಿಕೊಂಡಿಲ್ಲ. ಅದಕ್ಕೆ ಇಂಟರ್ನ್ಯಾಷನಲ್ ಲಾ ಇಸ್ ನಾಟ್ ಎ ಟ್ರೂ ಲಾ ಅಂತೇಳಿ ನಾವು ಕರಿತೀವಿ. ಪ್ರತಿಯೊಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಕಾನೂನು ತನ್ನ ರಾಷ್ಟ್ರದ ಹಿತಾಸಕ್ತಿಗೆ ಅನುಗುಣವಾಗಿ ಅದನ್ನು ತನ್ನದೇ ಆದ ಒಂದು ವಿವರಣೆಯನ್ನು, ಅರ್ಥವಿವರಣೆಯನ್ನು ಕೊಡುತ್ತೆ. ಯಾವುದೇ ರಾಷ್ಟ್ರವು ಅಂತಾರಾಷ್ಟ್ರೀಯ ಕಾನೂನಿಗೆ ಹೆಚ್ಚು ಬೆಲೆಯನ್ನು ಇವತ್ತು ಕೊಡ್ತಾ ಇಲ್ಲ. ಯುದ್ಧವನ್ನು ಮಾಡಬಾರ್ದು, ಆಕ್ರಮಣ ಮಾಡಬಾರ್ದು, ದಾಳಿ ಮಾಡಬಾರ್ದು, ಅಂತಾರಾಷ್ಟ್ರೀಯ ಶಾಂತಿಯನ್ನು ಕಾಪಾಡಬೇಕು, ರಾಷ್ಟ್ರದ ಸಾರ್ವಭೌಮತ್ವವನ್ನು ಕಾಪಾಡಬೇಕು, ಸೀಕ್ರೆಟ್ ಅಲಯನ್ಸನ್ನು ಮಾಡ್ಕೋಬಾರ್ದು. ಇವೆಲ್ಲವೂ ಇಂಟರ್ನ್ಯಾಷನಲ್ ಲಾ ಹೇಳ್ತೀವಿ. ಆದರೆ ಇಂಟರ್ನ್ಯಾಷನಲ್ ಲಾ ಇವತ್ತು ಪರಿಣಾಮಕಾರಿಯಾಗಿಲ್ಲ. ಅಂತಾರಾಷ್ಟ್ರೀಯ ಕಾನೂನು ಅಂದರೆ ರಾಷ್ಟ್ರಗಳ ನಡೆಯನ್ನು, ರಾಷ್ಟ್ರಗಳ ವರ್ತನೆಯನ್ನು ನಿಯಂತ್ರಿಸುವಂಥ ನಿಯಮಗಳನ್ನು ಅಂತಾರಾಷ್ಟ್ರೀಯ ಕಾನೂನು ಅಂತ ಕರಿತೀವಿ. ಅವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂಥ ವಿಶ್ವ ಮಟ್ಟದ ಸರ್ಕಾರ ಇವತ್ತು ಇಲ್ಲ ಅಂತ. ಇನ್ ಅದರ್ ಕಾಸಸ್, ಇನ್ನು ಎಲ್ಲ ರೀತಿಯ ಕಾರಣಗಳಾಗ್ಬೋದು, ಇನ್ನು ಸಾಂಸ್ಕೃತಿಕವಾದಂಥ ಕಾರಣಗಳಾಗ್ಬೋದು, ಧಾರ್ಮಿಕವಾದಂಥ ಕಾರಣಗಳು, ಅಥವಾ ಕೋಮಿಗೆ ಸಂಬಂಧಪಟ್ಟಂಥ ಕಾರಣಗಳಾಗ್ಬೋದು, ಅಥವಾ ಇನ್ನಿತರ ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಕಾರಣಗಳಾಗ್ಬೋದು, ಗಡಿ ಸಮಸ್ಯೆಗಳಾಗ್ಬೋದು, ಅಥವಾ ಇನ್ನಿತರ ಇವತ್ತು ಸಮಸ್ಯೆಗಳು, ಇವತ್ತು ವೈದ್ಯಕೀಯ ಕಾರಣಗಳು. ಇವತ್ತು ಹೇಳಿದ್ರು ಕೋವಿಡ್-19 ಸಂದರ್ಭಗಳಲ್ಲಿ ಇವತ್ತು ಚೀನಾ ವೈರಸ್ಸನ್ನು ಬಿಟ್ಟಿದೆ, ಚೀನಾದ ಇದು ಪಿತೂರು ಅಂತೇಳಿ ನಾವು 2020ರಲ್ಲಿ ಬಂದಂಥ ಕೋವಿಡ್-19 ಪ್ರಾರಂಭಿಕ ಮೊದಲನೇ ಅಲೆಯಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಚೀನಾ ಮೇಲೆ ಆರೋಪವನ್ನು ಮಾಡಿದ್ರು. ಇಂಥ ಆರೋಪ ಪ್ರತ್ಯಾರೋಪಗಳೇ ನಾಳೆ ಯುದ್ಧಕ್ಕೆ ಕಾರಣವಾಗ್ಬೋದು. ಅದಕ್ಕೆ ಯುದ್ಧಕ್ಕೆ ಇಂತಿಷ್ಟು ನಿರ್ದಿಷ್ಟವಾದ ಕಾರಣಗಳಂತ ನಾವಿಲ್ಲಿ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ನಿಟ್ಟಿನಲ್ಲಿ ಒಟ್ಟಾರೆ ಸಂಕ್ಷಿಪ್ತವಾಗಿ ಇದಕ್ಕೆ ಇವೆಲ್ಲವೂ ಸಹ ಕಾರಣಗಳಿದೆ ಎಂಬುದನ್ನು ತಮ್ಮ ಮುಂದೆ ನಾನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಥ್ಯಾಂಕ್ ಯು.